ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ನಾವು ವಿದುರ ನೀತಿ ಮೊದಲನೇ ಅಧ್ಯಾಯ, ಇದರಿಂದ ನಾವು ವಿಷಯಗಳನ್ನ ತಿಳ್ಕೊಳ್ತಾ ಇದ್ವಿ. ವಿದುರ ಪಂಡಿತ ಅಂತಂತ ಯಾರು ಅನ್ನಿಸ್ಕೊಳ್ತಾನೆ ಅಂದ್ರೆ, ಒಬ್ಬ ಪಂಡಿತ ಅನ್ನಿಸ್ಕೋಬೇಕಾದ್ರೆ ಏನೆಲ್ಲ ಗುಣಗಳು ಅವನಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದ ಧೃತರಾಷ್ಟ್ರನಿಗೆ. ಈಗ ಮುಂದುವರೆದು ಹೇಳ್ತಾನೆ, ಓದದೆ ಅಹಂಕಾರ ಪಡುವಂಥವನು, ಅವನಿಗೆ ಓದು ಬರಹ ಇರೋದಿಲ್ಲ, ಆದರೆ ಅವನು ಅಹಂಕಾರ ಪಡ್ತಾನೆ ಅಂಥವನು. ಮತ್ತೆ ದರಿದ್ರನಾಗಿದ್ರೂ ಕೂಡ ದೊಡ್ಡ ದೊಡ್ಡ ಅರಮನೆ ಕಟ್ಟೋನು, ಅಂದ್ರೆ ಅವನ ಹತ್ರ ದುಡ್ಡು ಇರೋದಿಲ್ಲ, ಏನೂ ಇರಲ್ಲ, ಆದ್ರೆ ಮಾತಲ್ಲೇ ಅರಮನೆ ಕಟ್ಟೋರು ಅಂತ ಹೇಳ್ತಾರಲ್ಲ, ಬರೀ ಅವನು ಅರಮನೆಗಳನ್ನೇ ಕಟ್ಟೋದು ಆ ರೀತಿ. ಮತ್ತೆ ಕೆಲಸ ಮಾಡದೇನೆ ಅವನು ನಾನು ಹಣವನ್ನ ಪಡಿಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರೋ ಅಂಥವನು. ಕೆಲಸ ಮಾಡಲ್ಲ, ಏನಿಲ್ಲ, ಕೂತ್ ಕಡೆ ಅವನಿಗೆ ಹಣ ಬಂದ್ಬಿಡ್ಬೇಕು. ಅಂಥ ಮನುಷ್ಯನನ್ನ ಪಂಡಿತರು ಮೂರ್ಖರು ಅಂತ ಕರೀತಾರೆ. ಯಾರು ತನ್ನ ಕರ್ತವ್ಯವನ್ನ ಬಿಟ್ಟು ಬೇರೆಯವರ ಕರ್ತವ್ಯವನ್ನ, ಅಂದ್ರೆ ನನಗಿರುವಂತ ಕರ್ತವ್ಯನ ಬಿಟ್ಬಿಡೋದು, ಬೇರೆಯವರ ಕರ್ತವ್ಯವನ್ನ ನಾನು ಪಾಲನೆ ಮಾಡೋದು, ಅದು ಕೂಡ ತಪ್ಪು ಅಂತ ಹೇಳಿದ್ದಾರೆ ಧರ್ಮಗ್ರಂಥಗಳಲ್ಲಿ. ನನ್ನ ಕರ್ತವ್ಯವನ್ನ, ನನ್ನ ಧರ್ಮವನ್ನ ನಾನು ಪಾಲನೆ ಮಾಡೋದೇ ಉತ್ತಮ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬೇರೆಯವರ ಕರ್ತವ್ಯವನ್ನ ಮಾಡ್ತಾನಲ್ಲ ಅವನು, ಮತ್ತೆ ತನ್ನ ಮಿತ್ರನ ಜೊತೆಗೆ ಅಸತ್ಯದ ಆಚರಣೆ ಮಾಡೋನು ಅಂತಂದ್ರೆ, ಒಬ್ಬ ಸ್ನೇಹಿತ ಅಂತಂದ್ರೆ ಅವನ ಜೊತೆ ತುಂಬಾ ವಿಶ್ವಾಸದಿಂದ ಇರಬೇಕಾದ್ರೆ ಅವನ ಜೊತೆ ಸುಳ್ಳು ಹೇಳೋದು, ಅಸತ್ಯವಾಗಿ ನಡ್ಕೊಳ್ಳೋದು, ಅವನು ಕೂಡ ಮೂರ್ಖ ಅಂತ ಅನ್ನಿಸ್ಕೊಳ್ತಾನೆ. ಯಾರು ಇಷ್ಟಪಡೋದಿಲ್ವೋ, ಅವ್ರನ್ನ ಬಯಸೋದಿಲ್ವೋ ಅಂಥವರನ್ನ ಅವನು ಬಯಸೋದು, ಅವ್ರಿಗಿಷ್ಟ ಇರೋದಿಲ್ಲ, ಅವ್ರು ಬೇಡ ಅಂತ ಬಿಟ್ಟಿದ್ರು ಕೂಡ ಅವರನ್ನ ಇಷ್ಟಪಡೋದು, ಮತ್ತೆ ಇಷ್ಟಪಡೋರನ್ನ ತ್ಯಾಗ ಮಾಡೋದು. ಈಗ ನನ್ನನ್ನು ಯಾರೋ ತುಂಬ ಇಷ್ಟಪಡ್ತಾರೆ, ಅವ್ರನ್ನ ನಾನು ನಿನ್ನ ಜೊತೆ ಇರಲ್ಲ, ಅಥವಾ ಅವ್ರು ಮಾತಾಡ್ಸಿದ್ರೇ ಇಷ್ಟ ಆಗಲ್ಲ ಅಂತ ಅವ್ರನ್ನ ಬಿಡೋದು. ಆದರೆ ನನ್ನನ್ನು ಯಾರು ಇಷ್ಟಪಡೋದಿಲ್ವೋ ಅಂಥವ್ರನ್ನ ಬೇಕು ಅಂತ ಇಷ್ಟಪಡೋದು, ಈ ರೀತಿ ಮಾಡ್ತಾರಲ್ಲ ಅವರು. ಮತ್ತೆ ಯಾರು ತನಗಿಂತ ಬಲಶಾಲಿ ಆಗಿರ್ತಾನೋ ಅವನ ಜೊತೆ ವೈರತ್ವವನ್ನು ಬೆಳೆಸ್ಕೊಳ್ತಾನೋ, ಅವನನ್ನ ಶತ್ರು ಥರ ನೋಡ್ತಾನೋ, ಶತ್ರುತ್ವವನ್ನು ಬೆಳೆಸ್ಕೊಳ್ತಾನೋ, ಅವನನ್ನು ಮೂಢ ವಿಚಾರದ ಮನುಷ್ಯ ಅಂತ ಕರೀತಾರೆ. ಯಾರು ಶತ್ರುವನ್ನ ಮಿತ್ರನನ್ನಾಗಿಸ್ಕೊಳ್ತಾನೋ, ಮತ್ತೆ ಮಿತ್ರರನ್ನ ದ್ವೇಷಿಸ್ತಾನೋ, ಅವನಿಗೆ ಕಷ್ಟ ಕೊಡ್ತಾನೋ, ಮತ್ತೆ ಯಾವಾಗಲೂ ಕೆಟ್ಟ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇರ್ತಾನೋ, ಅವನನ್ನ ಮೂಢ ಚಿತ್ತ ಇರುವಂಥವನು ಅಂತ ಕರೀತಾರೆ. ನೋಡಿ ಎಂತೆಂಥ ವಿಷಯಗಳಿದೆ. ನಾವು ಹೇಗಿರಬೇಕು ಅನ್ನೋದನ್ನ ಇಲ್ಲಿ ವಿದುರರು ಹೇಳ್ಕೊಡ್ತಾ ಇದ್ದಾರೆ. ಶತ್ರುಗಳನ್ನ ಶತ್ರುಗಳ ಥರಾನೇ ನೋಡಬೇಕು. ಆ ಶತ್ರು ನಮಗಿಂತ ಬಲಶಾಲಿಯಾಗಿದ್ದರೆ ಅವನ ತಂಟೆಗೆ ನಾವು ಹೋಗಬಾರ್ದು. ಆಮೇಲೆ ಮಿತ್ರನನ್ನ ಶತ್ರುವಾಗಿ ಮಾಡ್ಕೋಬಾರ್ದು, ಅವನಿಗೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು. ಈ ರೀತಿ ನಾವು ಕಲೀಲಿ ಅಂತ ಅಂದ್ಬಿಟ್ಟು ಇಲ್ಲಿ ವಿಷಯಗಳನ್ನು ಹೇಳ್ತಾ ಇರೋದು. ಮುಂದುವರೆದು ಹೇಳ್ತಾರೆ, ಭರತ ಶ್ರೇಷ್ಠನೇ, ಯಾರು ತನ್ನ ಕಾಮನೆಗಳನ್ನು ವ್ಯರ್ಥವಾಗಿ ಹರಡುತ್ತಾನೋ, ಎಲ್ಲ ಕಡೆನೂ ಅಂದರೆ ತನಗಿರುವಂಥ ಕಾಮನೆಗಳನ್ನು ಒಂದಕ್ಕೆರಡು, ಎರಡಕ್ಕೆ ನಾಲ್ಕು ಮಾಡ್ಕೊಂಡು ಹೋಗೋದು, ಎಲ್ಲ ಕಡೆನೂ ಕೂಡ ಅವನಲ್ಲಿ ಕಾಮನೆ ಇರುವಂಥದ್ದು. ಮತ್ತು ಎಲ್ಲರನ್ನೂ ಎಲ್ಲ ಕಡೆನೂ ಸಂದೇಹದ ದೃಷ್ಟಿಯಿಂದ ನೋಡುವಂಥದ್ದು. ಮತ್ತು ಬೇಗ ಆಗುವಂಥ ಕೆಲಸ ಅಂದರೆ 5 ನಿಮಿಷದಲ್ಲಿ ಮುಗಿಯುವಂಥ ಕೆಲಸನ 1 ಗಂಟೆ ತೊಗೊಂಡು ಮಾಡುವಂಥದ್ದು. ಅಂದರೆ ಬೇಗ ಆಗುವಂಥ ಕೆಲಸಗಳಲ್ಲಿ ನಿಧಾನವಾಗಿ ಮಾಡುವಂಥದ್ದು. ಅವನು ಕೂಡ ಮೂಢಾನೆ. ನೋಡಿದ್ರಾ, ಆ ಕೆಲಸಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಸಮಯದಲ್ಲಿ ನಾವು ಮಾಡಿ ಮುಗಿಸ್ಬಿಡ್ಬೇಕು. ಆಮೇಲೆ ಯಾರು ಪಿತೃಗಳಿಗೆ ಶ್ರಾದ್ದ ಮತ್ತು ದೇವತೆಗಳ ಪೂಜೆಗಳನ್ನು ಮಾಡೋದಿಲ್ವೋ, ಮತ್ತು ಯಾರಿಗೆ ಸಹೃದಯಾದಂತಹ ಸ್ನೇಹಿತ ಸಿಗೋದಿಲ್ವೋ ಅವನನ್ನು ಕೂಡ ಮೂಢಚಿತ್ತವುಳ್ಳವನು ಅಂತ ಕರೀತಾರೆ. ಮೂಢಚಿತ್ತ ಇರುತ್ತಲ್ಲ, ಅಂಥ ಒಬ್ಬ ಅಧಮ ಮನುಷ್ಯ ಕರಿದೇನೆ ಒಳಗಡೆ ಬಂದ್ಬಿಡ್ತಾನೆ, ಕೇಳದೇನೆ ಬಹಳ ಮಾತಾಡ್ತಾನೆ. ನೋಡಿ, ಯಾರಾದರೂ ಕರೆದ್ರೆ ಮಾತ್ರ ಹೋಗಬೇಕು ಅಂತ ಯಾಕೆ ಹೇಳ್ತಾರೆ ದೊಡ್ಡವರು? ಕರೀದೆ ಹೋದರೆ ಅವನು ಮೂಢಾನೆ, ಅಲ್ಲಿ ಅವನು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ಅವಮಾನವನ್ನು ಸಹಿಸ್ಕೋಬೇಕಾಗಿರತ್ತೆ, ಆಯಿತಾ? ಅದಕ್ಕೆ ಕರೀದೇ ಇರೋ ಕಡೆ ನಾವು ಹೋಗಬಾರ್ದು. ಮತ್ತು ಕೇಳದೆ ಮಾತಾಡೋದು, ನಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದಾಗ ಮಾತ್ರ ನಾವು ಉತ್ತರ ಹೇಳಬೇಕು. ನಮಗೆ ಗೊತ್ತಿದ್ರೂ ಕೂಡ ಗೊತ್ತಿದೆ ಅಂತಂದ್ಬಿಟ್ಟು ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ ಅಂಥ ಕಡೆ ಎಲ್ಲ ಮಾತಾಡಕ್ಕೆ ಹೋದರೆ. ಸೊ ಅದಕ್ಕೆ ಕೇಳದೆ ಬಹಳ ಮಾತಾಡ್ತಾನೋ, ಮತ್ತೆ ಯಾವ ಮನುಷ್ಯನಲ್ಲಿ ಅವಿಶ್ವಾಸವನ್ನು ಇಡಬೇಕೋ ಅವನಲ್ಲಿ ವಿಶ್ವಾಸ ಇಡೋದು. ಅಂದರೆ ವಿಶ್ವಾಸಕ್ಕೆ ಪಾತ್ರನಾಗಿರದೇ ಇರ್ತಾನಲ್ಲ ಅವನ ಮೇಲೆ ವಿಶ್ವಾಸವನ್ನು ಇಟ್ಕೊಳ್ಳೋದು.
ತನ್ನ ನಡವಳಿಕೆ ದೋಷಯುಕ್ತವಾಗಿದ್ರೂ ಕೂಡ ಬೇರೆಯವರ ಮೇಲೆ ತನ್ನ ದೋಷವನ್ನೆಲ್ಲ ಹಾಕಿ ಆಕ್ಷೇಪಣೆಯನ್ನು ಮಾಡ್ತಾನೋ, ಮತ್ತು ಯಾರು ಅಸಮರ್ಥನಾಗಿದ್ರೂ ಕೂಡ ವ್ಯರ್ಥವಾಗಿ ಕೋಪಿಸ್ಕೊಳ್ತಾನೋ. ನೋಡಿ, ಇವಾಗ ನಾನು ಕೆಟ್ಟದಾಗಿ ನಡ್ಕೊಂಬಿಡೋದು, ಬೇರೆಯವ್ರಿಗೆಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ನಾನು ಮಾಡ್ತಾ ಇರೋದು ಸರಿಯಲ್ಲ ಅಂತಂದ್ಬಿಟ್ಟು, ಆದರೂ ಕೂಡ ನಾನು ಮಾಡ್ತಾ ಇರೋದು ಸರಿ ಅಂತ ನಾನು ಯಾವುದೋ ಒಂದು ಕೆಲಸವನ್ನು ಮಾಡಿಬಿಡೋದು. ಆಮೇಲೆ ಇದು ನಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ನಾವು ಅದನ್ನು ಒಪ್ಕೋಬೇಕು, ಹೌದು ನಾನು ಮಾಡಿದ ತಪ್ಪು ಅಂತ. ಆದರೆ ಅವಾಗೇನು ಮಾಡೋದು, ನಾನು ಮಾಡಿದಂತಹ ಒಂದು ದೋಷಯುಕ್ತವಾದಂತಹ ಒಂದು ಕೆಲಸವನ್ನು ಬೇರೆಯವ್ರ ಮೇಲೆ ಹಾಕ್ಬಿಡೋದು, ನಾನು ಮಾಡಿಲ್ಲ ಅವ್ರು ಮಾಡಿರೋದು ಅಂತ ಹೇಳ್ಬಿಡೋದು. ಇದಿದೆಯಲ್ಲ, ಇದು ಕೂಡ ತಪ್ಪು. ಆಮೇಲೆ ಯಾರು ಅಸಮರ್ಥನಾಗಿದ್ರು ಅಂದರೆ, ಈಗ ನನ್ನ ಎದುರುಗಡೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಏನೂ ಮಾಡಿರೋದಿಲ್ಲ, ಆದರೂ ಕೂಡ ಅವನ ಮೇಲೆ ಕೋಪ ಮಾಡ್ಕೊಳ್ಳೋದು. ಅವನು ಕೋಪ ಮಾಡ್ಕೊಳ್ಳೋದಕ್ಕೆ ಅಸಮರ್ಥ, ಅವನು ಆ ರೀತಿ ಏನೂ ಮಾಡಿರೋದಿಲ್ಲ, ಆದರೂ ಕೂಡ ಅವನ ಮೇಲೆ ಕೋಪ ಮಾಡ್ಕೊಳ್ಳೋದು. ಇಂಥ ಮನುಷ್ಯ ಮಹಾಮೂರ್ಖನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರು ಹೇಗೆ ಮೂರ್ಖತನದಿಂದ ಇರ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕು. ನೋಡಿದ್ರ ವಿದುರರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ಒಂದು ಟೆಸ್ಟ್ ಮಾಡ್ಕೋಬೇಕು ನಾವು, ಈ ಮೂರ್ಖತನ ಅನ್ನೋದಕ್ಕೆ ಎಷ್ಟೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಏನೇನು ಗುಣಗಳಿದ್ರೆ ಅವನನ್ನ ಮೂರ್ಖ ಅಂತ ಕರೀತಾರೆ ಅಂತಂದ್ಬಿಟ್ಟು ಕೆಲವೊಂದು ನಮಗಿವಾಗ ಗೊತ್ತಾಗಿದೆ ಅಲ್ವಾ. ಅದರಲ್ಲಿ ನನ್ನಲ್ಲಿ ಆ ರೀತಿಯ ಒಂದು ಗುಣಗಳಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ತಪ್ಪಿಲ್ಲ, ಇರುತ್ತೆ. ಯಾಕೆ ಅಂತಂದರೆ ನಾವು ಈಗ ಆಧ್ಯಾತ್ಮಿಕದಲ್ಲಿ ಈ ಧರ್ಮಗ್ರಂಥಗಳನ್ನು ಓದ್ತಾ ಇದ್ದೀವಿ, ಈಗೀಗ ನಮಗೆ ಗೊತ್ತಾಗ್ತಾ ಇದೆ, ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಆಯಿತಾ. ನಮ್ಮಲ್ಲಿ ಇರೋದಂತೂ ಸಹಜವಾಗಿದ್ದೇ ಇರತ್ತೆ. ಸೊ ಅದನ್ನು ಒಂದೊಂದಾಗಿ ನಾವು ತಿದ್ಕೊಳ್ತಾ ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಹೌದು, ನಾನು ಯಾರು ಕೋಪ ಮಾಡ್ಕೊಳ್ಳೋದಕ್ಕೆ ಅರ್ಹತೆ ಇರೋದಿಲ್ವ, ಪಾಪ ಅವ್ರು ಏನೂ ಮಾಡೋದಿಲ್ಲ, ಆದರೂ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀನಿ, ಈ ರೀತಿ ನಾನು ಮಾಡ್ಕೋಬಾರ್ದು. ವಿದುರ ನೀತಿಯಲ್ಲಿ ನಾನು ತಿಳ್ಕೊಂಡಿದ್ದೀನಿ ಈ ವಿಷಯವನ್ನು. ಆಮೇಲೆ ಹೆಚ್ಚಾಗಿ ಮಾತಾಡೋದು, ಸುಮ್ಮನೆ ಮಾತಾಡ್ತಾ ಇರೋದು, ಇದು ತಪ್ಪು. ಅವ್ರು ಕೇಳಿದಾಗ ನಾವು ಏನೋ ಒಂದು ಹೇಳಿದಾಗ ಅದಕ್ಕೊಂದು ಬೆಲೆ ಇರುತ್ತೆ. ಆಮೇಲೆ ಯಾರಾದರೂ ಕರೆದಿಲ್ಲ ಅಂತಂದ್ರೂ ಅವ್ರ ಮನೆಗೆ ಹೊರಟೋಗೋದು, ಇದೆಲ್ಲ ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ಈಗ ವಿದುರ ನೀತಿಯಲ್ಲಿ ಬೇಕಾದಷ್ಟು ಹೇಳ್ತಾ ಹೋಗ್ತಾನೆ ವಿದುರ. ಅದರಲ್ಲಿ ಯಾವ್ಯಾವ ಕೆಟ್ಟ ಗುಣಗಳು ನನ್ನಲ್ಲಿದೆ, ರಾಕ್ಷಸಿಯ ಗುಣಗಳು ಅನ್ನೋದನ್ನು ತಿಳ್ಕೊಂಡು ಅದನ್ನು ಕರೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲ ನಾವು ಮೂಢರು ಅಂತ ಅನ್ನಿಸ್ಕೊಳ್ಳೋದಕ್ಕೇನು ತೊಂದರೆ ಇಲ್ಲ ಅಂತಂದರೆ ಆ ಗುಣಗಳನ್ನು ಹಾಗೇ ಇಡೋದು ಅಲ್ಲ, ಬೆಳೆಸ್ಕೊಳ್ತಾನೂ ಹೋಗ್ಬೋದು. ಅದರಿಂದ ನಾವು ಮಹಾಮೂಢ ಅಂತ ಕೂಡ ಅನ್ನಿಸ್ಕೊಳ್ತೀವಿ. ಯಾವುದು ಅನ್ನಿಸ್ಕೋಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಆ ಕರೆಕ್ಷನನ್ನು ನಾವು ನಮ್ಮೊಳಗಡೆ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.